ಆಕ್ಸಿಡೆಂಟಲ್ಲಿ ಟೋಟಲ್ 6 ಜನದ್ದು ಡೆತ್ ಆಗಿದೆ. ಬೇಸಿಕ್ಲಿ ಬೆಂಗಳೂರಿಂದ ಹೈದರಾಬಾದ್ ಹೋಗುವಾಗ ಸೈಡಲ್ಲಿ ಈ ಆಕ್ಸಿಡೆಂಟ್ ನಡೆದಿದೆ ಅರೌಂಡ್ 3 ಗಂಟೆಗೆ. ಒಂದು ಆಟೋವಲ್ಲಿ ಟೋಟಲ್ 10 ಜನ, ಒಬ್ಬರು ಡ್ರೈವರ್ ಮತ್ತು 9 ಜನ ಲೇಡೀಸ್ ಬಾಗೇಪಲ್ಲಿ ಕಡೆಗೆ ಬರ್ತಾಯಿತ್ತು ಒಂದು ಗಾರೆ ಕೆಲಸ ಮುಗಿಸ್ಕೊಂಡು. ಆಮೇಲೆ ಹೈವೇಯಲ್ಲಿ ಹಿಂದೆಯಿಂದ ಒಂದು ಥಾರ್ ವೆಹಿಕಲ್ ಹೈ ಸ್ಪೀಡಲ್ಲಿ ಬಂದು ಅವರಿಗೆ ಹಿಂದೆಯಿಂದ ಡಿಕ್ಕಿ ಮಾಡಿದ್ದಾರೆ. ಮತ್ತು ಹೈ ಸ್ಪೀಡ್ ಕರೆಂಟ್ ಬಗ್ಗೆ ಡಿಕ್ಕಿದು ಇಂಪ್ಯಾಕ್ಟ್ ಆದಮೇಲೆ ಮುಂದೆ ಒಂದು ರೋಡ್ ಸೈಡಲ್ಲಿ ಒಂದು ಲಾರಿ ಪಾರ್ಕ್ಡ್ ಇತ್ತು. ಆ ಲಾರಿ ಮತ್ತು ಥಾರ್ ವೆಹಿಕಲ್ ಮಧ್ಯದಲ್ಲಿ ಈ ಆಟೋ ವೆಹಿಕಲ್ ಸ್ಯಾಂಡ್ವಿಚ್ ಥರ ಆಗಿದೆ. ಈ ಜಾಸ್ತಿ ಇಂಪ್ಯಾಕ್ಟ್ ಕರೆಂಟ್ ಬಗ್ಗೆ ಟೋಟಲ್ 5 ಜನದ್ದು ಸ್ಪಾಟಲ್ಲಿ ಡೆತ್ ಆಗಿತ್ತು. ಬೇರೆ 5 ಜನಗೆ ಬಾಗೇಪಲ್ಲಿ ಹಾಸ್ಪಿಟಲ್ ಶಿಫ್ಟ್ ಮಾಡಿ ಆಮೇಲೆ ಇಲ್ಲಿ ಪ್ರೈಮರಿ ಟ್ರೀಟ್ಮೆಂಟ್ ಕೊಟ್ಟು ಅವರಿಗೆ ಚಿಕ್ಕಬಳ್ಳಾಪುರ ರೆಫರ್ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರಲ್ಲಿ ಇನ್ನೊಬ್ಬರು ಲೇಡಿದು ಡೆತ್ ಆಗಿದೆ. ಸೊ ಈಗ ಈ ಕೇಸಲ್ಲಿ ಟೋಟಲ್ 6 ಜನದ್ದು ಡೆತ್ ಆಗಿದೆ. ಈ ಕೇಸಲ್ಲಿ ನಾವು ಲಾರಿ ಡ್ರೈವರ್ ಮತ್ತು ಥಾರ್ ಡ್ರೈವರ್ ಇಬ್ಬರು ಜನ ಮೇಲೆ ಕ್ರಮ ತಗೊಳ್ತಾ ಇದ್ದೀವಿ. ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡ್ತಾ ಇದ್ದೀವಿ. ಮತ್ತು ಬೇರೆ ಜನದ್ದು ಟ್ರೀಟ್ಮೆಂಟ್ ಈಗ ಚಿಕ್ಕಬಳ್ಳಾಪುರಲ್ಲಿ ನಡ್ತಾ ಇದೆ. ಅವ್ರಿಗೆ ಕೂಡ ಏನು ಇಂಜರೀಸ್ ಇದೆ, ಏನಿದೆ, ಹೇಗೆ ಥರ ಆಗಿದೆ ಅವ್ರದ್ದು ವಿಚಾರಣೆ ಮಾಡಿಕೊಂಡು ಮುಂದೆ ಕ್ರಮ ತಗೊಳ್ತೀವಿ. ಆಕ್ಸಿಡೆಂಟಲ್ಲಿ ಟೋಟಲ್ 6 ಜನದ್ದು ಡೆತ್ ಆಗಿದೆ. ಬೇಸಿಕ್ಲಿ ಬೆಂಗಳೂರಿಂದ ಹೈದರಾಬಾದ್ ಹೋಗುವಾಗ ಸೈಡಲ್ಲಿ ಈ ಆಕ್ಸಿಡೆಂಟ್ ನಡೆದಿದೆ ಅರೌಂಡ್ 3 ಗಂಟೆಗೆ. ಒಂದು ಆಟೋವಲ್ಲಿ ಟೋಟಲ್ 10 ಜನ, ಒಬ್ಬರು ಡ್ರೈವರ್ ಮತ್ತು 9 ಜನ ಲೇಡೀಸ್ ಬಾಗೇಪಲ್ಲಿ ಕಡೆಗೆ ಬರ್ತಾಯಿತ್ತು ಒಂದು ಗಾರೆ ಕೆಲಸ ಮುಗಿಸ್ಕೊಂಡು. ಆಮೇಲೆ ಹೈವೇಯಲ್ಲಿ ಹಿಂದೆಯಿಂದ ಒಂದು ಥಾರ್ ವೆಹಿಕಲ್ ಹೈ ಸ್ಪೀಡಲ್ಲಿ ಬಂದು ಅವರಿಗೆ ಹಿಂದೆಯಿಂದ ಡಿಕ್ಕಿ ಮಾಡಿದ್ದಾರೆ. ಮತ್ತು ಹೈ ಸ್ಪೀಡ್ ಕರೆಂಟ್ ಬಗ್ಗೆ ಡಿಕ್ಕಿದು ಇಂಪ್ಯಾಕ್ಟ್ ಆದಮೇಲೆ ಮುಂದೆ ಒಂದು ರೋಡ್ ಸೈಡಲ್ಲಿ ಒಂದು ಲಾರಿ ಪಾರ್ಕ್ಡ್ ಇತ್ತು. ಆ ಲಾರಿ ಮತ್ತು ಥಾರ್ ವೆಹಿಕಲ್ ಮಧ್ಯದಲ್ಲಿ ಈ ಆಟೋ ವೆಹಿಕಲ್ ಸ್ಯಾಂಡ್ವಿಚ್ ಥರ ಆಗಿದೆ. ಈ ಜಾಸ್ತಿ ಇಂಪ್ಯಾಕ್ಟ್ ಕರೆಂಟ್ ಬಗ್ಗೆ ಟೋಟಲ್ 5 ಜನದ್ದು ಸ್ಪಾಟಲ್ಲಿ ಡೆತ್ ಆಗಿತ್ತು. ಬೇರೆ 5 ಜನಗೆ ಬಾಗೇಪಲ್ಲಿ ಹಾಸ್ಪಿಟಲ್ ಶಿಫ್ಟ್ ಮಾಡಿ ಆಮೇಲೆ ಇಲ್ಲಿ ಪ್ರೈಮರಿ ಟ್ರೀಟ್ಮೆಂಟ್ ಕೊಟ್ಟು ಅವರಿಗೆ ಚಿಕ್ಕಬಳ್ಳಾಪುರ ರೆಫರ್ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರಲ್ಲಿ ಇನ್ನೊಬ್ಬರು ಲೇಡಿದು ಡೆತ್ ಆಗಿದೆ. ಸೊ ಈಗ ಈ ಕೇಸಲ್ಲಿ ಟೋಟಲ್ 6 ಜನದ್ದು ಡೆತ್ ಆಗಿದೆ. ಈ ಕೇಸಲ್ಲಿ ನಾವು ಲಾರಿ ಡ್ರೈವರ್ ಮತ್ತು ಥಾರ್ ಡ್ರೈವರ್ ಇಬ್ಬರು ಜನ ಮೇಲೆ ಕ್ರಮ ತಗೊಳ್ತಾ ಇದ್ದೀವಿ. ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡ್ತಾ ಇದ್ದೀವಿ. ಮತ್ತು ಬೇರೆ ಜನದ್ದು ಟ್ರೀಟ್ಮೆಂಟ್ ಈಗ ಚಿಕ್ಕಬಳ್ಳಾಪುರಲ್ಲಿ ನಡ್ತಾ ಇದೆ. ಅವ್ರಿಗೆ ಕೂಡ ಏನು ಇಂಜರೀಸ್ ಇದೆ, ಏನಿದೆ, ಹೇಗೆ ಥರ ಆಗಿದೆ ಅವ್ರದ್ದು ವಿಚಾರಣೆ ಮಾಡಿಕೊಂಡು ಮುಂದೆ ಕ್ರಮ ತಗೊಳ್ತೀವಿ.